ಇನ್ನು ಉಗ್ರರನ್ನ ಛೂ ಬಿಟ್ಟು ರಕ್ತ ಹರಿಸ್ತಾ ಇದ್ದ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ತಿರುಗೇಟ್ನಿಂದ ಇನ್ನೂ ಕೂಡ ಚೇತರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪಾಕ್ ಏರ್ಬೇಸ್ ಮೇಲಿನ ದಾಳಿಯ ಬೆನ್ನಲ್ಲೇ ಜಗತ್ತಿಗೆ ಉಗ್ರವಾದದ ವಿರುದ್ಧ ಸಂದೇಶ ಹೊತ್ತ ಸರ್ವಪಕ್ಷ ಸಂಸದರ ನಿಯೋಗ ವಿವಿಧ ದೇಶಗಳಿಗೆ ತೆರಳಿದೆ. ಆದರೆ ರಷ್ಯಾಗೆ ತೆರಳಿದ್ದ ಕನ್ನಿಮೋಳಿ ನಿಯೋಗ ಅತಿ ದೊಡ್ಡ ಗಂಡಾಂತರದಿಂದ ಪಾರಾಗಿದೆ. ಪಾಕ್ ಭಯೋತ್ಪಾದನೆ ಬಗ್ಗೆ ಜಗತ್ತಿಗೆ ಭಾರತ ಸಂದೇಶ. ಸರ್ವಪಕ್ಷ ಸಂಸದರ ನಿಯೋಗ ವಿಶ್ವಯಾನ, ಪಾಕ್ಗೆ ಗುನ್ನ. ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಜನ್ಮಗಳಲ್ಲೂ ಮರೆಯದಂತಹ ತಿರುಗೇಟು ಕೊಟ್ಟಿದೆ. ಪಾಕಿಸ್ತಾನದಲ್ಲಿರೋ ಉಗ್ರರ ನೆಲೆ ಪುಡಿಗಟ್ಟಿದ ಬಳಿಕ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿತ್ತು. ಅದರ ಬೆನ್ನಲ್ಲೇ ರಾಜತಾಂತ್ರಿಕವಾಗಿ ಪಾಕಿಸ್ತಾನಕ್ಕೆ ಗುನ್ನ ಕೊಡಲು ಭಾರತ ತೆಗೆದುಕೊಂಡಿರುವ ಅತಿ ದೊಡ್ಡ ಹೆಜ್ಜೆ ಅಂದ್ರೆ ವಿವಿಧ ದೇಶಗಳಿಗೆ ಸಂಸದರ ನಿಯೋಗವನ್ನ ಕಳಿಸುವುದು. ವಿವಿಧ ಪಕ್ಷಗಳ ಸಂಸದರ ನಿಯೋಗಗಳು ಜಗತ್ತಿನ ಮೂಲೆ ಮೂಲೆಗೂ ತೆರಳಿ ಉಗ್ರರನ್ನ ಪೋಷಿಸಿ ಸಲಹುತ್ತಿರುವ ಪಾಕಿಸ್ತಾನದ ಪ್ರತಿಯೊಂದು ಮಾಹಿತಿಯನ್ನ ಜಗತ್ತಿನ ಮುಂದೆ ಇಡ್ತಿದೆ. ಜಗತ್ತಿಗೆ ಪಾಕ್ನ ಉಗ್ರ ಕ್ರೂರತ್ವ ಮತ್ತು ಭಾರತದ ಶಾಂತಿ ಸಂದೇಶವನ್ನ ಸಾರಲು ಸಂಸದರ ನಿಯೋಗ ವಿಶ್ವ ಪರ್ಯಟನೆಯಲ್ಲಿದೆ. ನಿನ್ನೆ ಯುಎಇಗೆ ಭೇಟಿ ಕೊಟ್ಟ ಶ್ರೀಕಾಂತ್ ಶಿಂಧೆ ತಂಡ ಭಯೋತ್ಪಾದಕ ಕೃತ್ಯದ ವಿರುದ್ಧ ಭಾರತದ ನಡೆ ಬಗ್ಗೆ ಚರ್ಚಿಸಿದ್ರು. ಅಬುಧಾಬಿಯಲ್ಲಿ ಭಯೋತ್ಪಾದನೆ ವಿರುದ್ಧ ಆಪರೇಷನ್ ಸಿಂಧೂರದ ಕುರಿತು ಮಾಹಿತಿ ನೀಡಿದೆ. ಇನ್ನು ಜೆಡಿಯು ರಾಜ್ಯಸಭಾ ಸದಸ್ಯ ಸಂಜಯ್ ಝಾ ಅವರ ನಿಯೋಗ ಜಪಾನ್ ಟೋಕಿಯೋಗೆ ತೆರಳಿದ್ದು ಜಪಾನ್ ವಿದೇಶಾಂಗ ಸಚಿವ ತಕೇಶಿ ಅವರನ್ನ ಭೇಟಿ ಮಾಡಿದ್ರು. ಬಳಿಕ ಜಪಾನ್ ನಾಯಕರ ನಿಯೋಗದ ಜೊತೆ ಮಾತುಕತೆ ನಡೆಸಿದ್ರು. ಭಯೋತ್ಪಾದನೆ ವಿರುದ್ಧ ಭಾರತದ ಹೋರಾಟಕ್ಕೆ ಜಪಾನ್ ಬೆಂಬಲ ನೀಡುವುದಾಗಿ ತಿಳಿಸಿದ್ರು. ಸಂಸದರ ನಿಯೋಗ ತೆರಳುತ್ತಿದ್ದ ವಿಮಾನಕ್ಕೆ ಅಪಾಯ. ಕನ್ನಿಮೋಳಿ ನೇತೃತ್ವದ ತಂಡಕ್ಕೆ ಎದುರಾಗಿತ್ತು ಆಘಾತ. ಇತ್ತ ಡಿಎಂಕೆ ಸಂಸದೆ ಕನ್ನಿಮೋಳಿ ನೇತೃತ್ವದ ಸಂಸದರ ನಿಯೋಗ ರಷ್ಯಾದತ್ತ ತೆರಳಿದೆ. ಆದರೆ ಮೊನ್ನೆ ಉಕ್ರೇನ್ ಕಡೆಯಿಂದ ರಷ್ಯಾ ರಾಜಧಾನಿ ಮಾಸ್ಕೋ ಮೇಲೆ ಡ್ರೋನ್ ದಾಳಿ ನಡೆದಿತ್ತು. ಹೀಗಾಗಿ ಮಾಸ್ಕೋದಲ್ಲಿ ಆಗಸದಲ್ಲೇ ಸಂಸದರ ನಿಯೋಗ ಇದ್ದ ವಿಮಾನ ಗಿರಕ್ಕೆ ಹೊಡೆದಿದೆ. ವಿಮಾನ ಲ್ಯಾಂಡಿಂಗ್ಗೂ ಮುನ್ನ ಉಕ್ರೇನ್ ಡ್ರೋನ್ ದಾಳಿ ನಡೆದಿದ್ದರಿಂದ ವಿಮಾನ ತಡವಾಗಿ ಲ್ಯಾಂಡ್ ಆಗಿತ್ತು. ಕೂದಲೆಳೆ ಅಂತರದಲ್ಲಿ ಕನ್ನಿಮೋಳಿ ನೇತೃತ್ವದ ನಿಯೋಗ ಪಾರಾಗಿದೆ. ಬಳಿಕ ಸುರಕ್ಷಿತವಾಗಿ ವಿಮಾನ ಲ್ಯಾಂಡಿಂಗ್ ಆಗಿದ್ದು ಕನ್ನಿಮೋಳಿ ನೇತೃತ್ವದ ಸಂಸದರ ತಂಡ ಸುದ್ದಿಗೋಷ್ಠಿ ನಡೆಸಿದೆ. ಪಾಕಿಸ್ತಾನದ ಕುತಂತ್ರ, ಯುದ್ಧದಾಹ ಹಾಗೂ ಭಯೋತ್ಪಾದಕರಿಗೆ ಬೆಂಬಲ ನೀಡೋ ಬಗ್ಗೆ ಸಂಸದರ ನಿಯೋಗ ಜಗತ್ತಿಗೆ ಸಾರಿ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.